ಅವ ಒಬ್ಬ ಬೇಟೆಗಾರವ. ಅವನ ಕೆಲಸನೇ ಕಾಡಿಗೆ ಹೋಗಿ ಪಕ್ಷಿಗಳನ್ನು ಹಿಡ್ಕೊಂಡ್ ಬರೋದು, ಅದನ್ನ ಊರಲ್ಲಿ ಮಾರಾಟ ಮಾಡೋದು. ಹೀಗೊಮ್ಮೆ ಕಾಡಿಗೆ ಹೋದಾಗ ಒಂದು ಅತ್ಯಂತ ಅಪರೂಪವಾದ ಪಕ್ಷಿ ಸಿಕ್ತ ಅವನಿಗೆ. ಅವನೇ ಕಂಡಿರಲಿಲ್ಲ ಅಂತ ರೂಪದ ಪಕ್ಷಿನ. ಎಷ್ಟು ಚಂದ ಅದು, ನೋಡ್ತಾನೆ ಇದ್ದ. ಅದನ್ನ ಒಂದ್ ಪಂಜರದಲ್ಲಿ ಹಾಕಿಟ್ಟ. ಅದನ್ನ ಮಾರೋದ್ ಬೇಡ, ನಾನೇ ನೋಡ್ಕೋಬೇಕು ಅಂತ ವಿಚಾರ ಮಾಡಿದ. ಅದಕ್ಕೆ ಸಮಯಕ್ಕೆ ಸರಿಯಾಗಿ ಆಹಾರ ನೀರು ಎಲ್ಲ ಕೊಡ್ತಿದ್ದ. ಆದ್ರೆ ಅದನ್ನ ನೋಡಿದಾಗ ಅದ್ರ ಮುಖದಲ್ಲಿ ಸಂತೋಷ ಕಾಣಿಸ್ಲಿಲ್ಲ. ಅದು ವಿಚಿತ್ರ ಅನ್ಸಿದ್ದು, ಅದು ಯಾವಾಗಲೂ ದುಃಖದಲ್ಲಿದ್ರೂ ಕೂಡ ಎಲ್ಲವನ್ನೂ ಗಮನ ಇಟ್ಟು ನೋಡುತ್ತದೆ ಅಂತ ಅನಿಸ್ತಾ ಇತ್ತು. ಒಂದ್ ದಿವಸ ಆ ಪಕ್ಷಿಗೆ ಆಹಾರ ಹಾಕ್ತಿರ್ಬೇಕಾದ್ರೆ ಆ ಪಕ್ಷಿ ಮನುಷ್ಯ ಭಾಷೆಯಲ್ಲೇ ಮಾತಾಡ್ತು. ಇವನಿಗೆ ಆಶ್ಚರ್ಯ, ಅಯ್ಯೋ ಈ ಪಕ್ಷಿ ಇಷ್ಟು ದಿವಸ ಮನುಷ್ಯರ ಮಾತು ಬರ್ತದೆ ಅಂತ ಗೊತ್ತಿಲ್ಲ, ಬಹುಶಃ ನಮ್ಮ ನೋಡಿ ನೋಡಿ ಕಲ್ತಿರ್ಬೇಕದು ಅನ್ಕೊಂಡ. ಆ ಪಕ್ಷಿ ಕೇಳ್ತು, ಯಾಕಪ್ಪ ನನ್ನನ್ನು ಹೀಗೆ ಕೂಡ ಹಾಕಿದ್ಯಾ ನೀನು? ನಿನಗೇನ್ ಲಾಭ? ನನ್ನ ಪಂಜರದಿಂದ ಬಿಟ್ಟು ಅಂದ್ರೆ ನಿನಗೆ ಅತ್ಯಂತ ಅಮೂಲ್ಯವಾದಂತ 3 ಸಲಹೆಗಳನ್ನ ಕೊಡ್ತೇನೆ, ಅವು ನೀವು ಜೀವನವನ್ನೇ ಬದಲಾಯಿಸ್ತವೆ ಅಂತ. ಬೇಟೆಗಾರ ಕೇಳ್ದ, ನೀನ್ ನಂಬೋದು ಹೇಗೆ? ನಿನ್ನ ಪಂಜರದಿಂದ ಹೊರಗೆ ಬಿಟ್ರೆ ಹಾರಿ ಹೋಗ್ಬಿಟ್ರೆ? ಪಕ್ಷಿ ಹೇಳ್ತೀವಿ, ನೋಡು ನಿನ್ ಸಂಶಯ ಹೋಗೋದು ಬರೋದು ಬೇಡ. ನಾನು ಮೊದಲನೇ ಸಲಹೆಯನ್ನ ಪಂಜರದ ಒಳಗಿದ್ದಾಗ್ಲೇ ಕೊಡ್ತೇನೆ, 2ನೇದನ್ನ ಹಾರಿ ಮರದ ಮೇಲೆ ಕುಳಿತ ಮೇಲೆ ಹೇಳ್ತೇನೆ, 3ನೇದನ್ನ ಆಕಾಶದಲ್ಲಿ ಹಾರ್ಕೊಂಡು ಹೇಳ್ತೇನೆ. ಆಗ್ಬೋದಾ ಅಂತು. ಇದೇನೋ ವಿಶೇಷ ಪಕ್ಷಿ ಇದ್ದಂಗಿದೆ, ಮನುಷ್ಯರು ಮಾತಾಡ್ತದೆ, ನನಗೆ ಏನಾದ್ರೂ ಪ್ರಯೋಜನ ಆಗ್ಬಹುದು ಇದ್ರಿಂದ ಜೀವನಕ್ಕೆ, ಯಾಕೆ ಬೇಡ ಅಂತ ಬೇಡ ಪಕ್ಷಿ ಪಂಜರದ ಹತ್ತಿರ ಬಂದ. ಮೊದಲನೇ ಸಲಹೆ ಹೇಳು ಅಂದ. ಆ ಪಕ್ಷಿ ಮೊದಲನೇ ಸಲಹೆ ಹೇಳ್ತು, ನೋಡಪ್ಪ ನೀನು ಯಾವುದೇ ವಸ್ತುವನ್ನು ಕಳ್ಕೊಂಡಾಗ ಅದ್ರ ಬಗ್ಗೆ ದುಃಖ ಪಡ್ತಾ ಕೂಡ್ಬೇಡ. ಕಳ್ಕೊಂಡದ್ದು ಎಷ್ಟೇ ಅಮೂಲ್ಯವಾದ ವಸ್ತು ಆಗಿದ್ರು ಕೂಡ ಕಳ್ಕೊಂಡ ಮೇಲೆ ದುಃಖ ಪಡ್ತಾ ಪ್ರಯೋಜನ ಇಲ್ಲ. ಬಟ್ರೆ ಏನಾಗುತ್ತೆ, ನೀನ್ ಇರೋ ಸಮಯ ಹಾಳಾಗ್ತದೆ, ಓದೋದು ಹೋಯ್ತು, ಅದ್ರ ಬಗ್ಗೆ ಯಾಕೆ ಚಿಂತೆ ಅಂತ ಹೇಳ್ತೀವಿ. ಮೊದಲೇ ಸಲಹೆ ಆಯ್ತಲ್ಲ, ಬೇಡ ಪಂಜರದ ಬಾಗಿಲು ತೆಗೆದ. ಪಕ್ಷಿ ಹೊರಗೆ ಬಂದು ಮರದ ಮೇಲೆ ಕೂತು 2ನೇ ಸಲಹೆ ಹೇಳ್ತು, ನೋಡಪ್ಪ ಬೇಡ, ನಿನ್ನ ಅನುಭವನೇ ಸತ್ಯ, ನಿನ್ನ ಅನುಭವಕ್ಕೆ ವಿರುದ್ಧವಾದಂತ ಆಧಾರವಿಲ್ಲದಂತ ಯಾವ ವಿಚಾರವನ್ನು ನಂಬೇಡ ಅಂತ ಹೇಳಿ ಹಾರೋಕ್ಷೇಪ ಮಾಡ್ತು. ಗಾಳಿಯಲ್ಲಿ ಹಾರ್ಕೊಂಡು ಹೇಳ್ತು, ಎಂತ ಹುಚ್ಚಪ್ಪ ನೀನು, ಎಂತ ಹುಚ್ಚ ನೀನು, ನಿನ್ನ ಪಂಜರದಲ್ಲೇ ಇದ್ದೆ ನಾನು. ನನ್ನ ಹೊಟ್ಟೆಯೊಳಗೆ 4 ದೊಡ್ಡ ವಜ್ರ ಇದ್ದಾವೆ, ನನ್ನನ್ನು ಆವಾಗಲೇ ಕತ್ತರಿಸ್ಬಿಟ್ಟಿದ್ರೆ ಒಳಗಿನ ರತ್ನಾಂಜನೆ ಸಿಕ್ಕಿರೋದು ಬಹುದೊಡ್ಡ ಶ್ರೀಮಂತ ಆಗ್ತಿದ್ಯಲ್ಲ, ಯಾಕೆ ಮಾಡ್ಲಿಲ್ಲ? ಕೇಳಿದ ತಕ್ಷಣ ಬೇಡನು ಬಹಳ ದುಃಖ ಆಯ್ತು. ಛೇ, ಕೈಗೆ ಬಂದ ಎಂತ ಅವಕಾಶ ಹಾಳು ಮಾಡ್ಕೊಂಡ್ಬಿಟ್ಟೆ ಅಂತ ಬೋಳಾಡ್ದ. ಛೇ, ಮೋಸ ಆಯ್ತು, ನನಗೆ ಮೋಸ ಆಯ್ತು ಅಂದ. ಆಯ್ತಪ್ಪ, ಇನ್ 3ನೇ ಸಲಹೆ ಕೊಡು ಅಂತ ಪಕ್ಷಿ ಕೇಳಿದ. ಪಕ್ಷಿ ಹೇಳ್ತು, ನೀನು ಮಹಾಮೂರ್ಖ, ನಾನು ಹೇಳಿದಂತ 2 ಸಲಹೆಗಳನ್ನೇ ಸರಿಯಾಗಿ ಬಳಸ್ಕೊಳ್ಳಿಲ್ಲ, 3ನೇ ಸಲಹೆ ಯಾಕಯ್ಯ ಬೇಕು ನಿನಗೆ? ನಾನು ನಿನಗೇನ್ ಹೇಳಿದ್ದೆ? ಮೊದಲೇ ಸಲಹೆ, ಏನು ಕಳ್ಕೊಂಡ್ರು ದುಃಖ ಪಡಬೇಡ ಅಂತ ಹೇಳಿದ್ದೆ. ನನ್ನಂತ ಒಂದ್ ಸಣ್ಣ ಪಕ್ಷಿ ಕಳೆದಿದ್ದಕ್ಕೆ ದುಃಖ ಪಟ್ಟು ಜೀವನ ಸುಂದರ ಗಳಿಗಳನ್ನು ಹಾಳು ಮಾಡ್ಕೊಳ್ತಾ ಇದ್ದೀಯಲ್ಲ. ಮತ್ತೆ ಇನ್ನೊಂದು 2ನೇ ಸಲಹೆ ಕೊಟ್ಟಿದ್ದೆ, ನೆನಪಿದೆಯಾ ನಿನಗೆ? ನಿನ್ನ ಅನುಭವಕ್ಕೆ ಬಾರದೇ ಇರುವಂತ ಆಧಾರವಿಲ್ಲದ ಮಾತುಗಳನ್ನು ನಂಬಬೇಡ ಅಂತ ಹೇಳಿದ್ದೆ. ನಾನು ಅಸಂಬದ್ಧವಾಗಿ ನನ್ನ ಹೊಟ್ಟೆಯಲ್ಲಿ 4 ವಜ್ರ ಇದೆ ಅನ್ನೋದು ಹೇಳಿದ್ನಲ್ಲ, ನಿನ್ ಬುದ್ಧಿ ಇದೆಯಾ? ನಾನು ಇಷ್ಟು ಸಣ್ಣ ದೇಹದಲ್ಲಿ ಅಷ್ಟು ದೊಡ್ಡ ವಜ್ರ ಇರೋದು ಸಾಧ್ಯನಾ? ಅದನ್ನ ನೀನ್ ನಂಬಿದೆ. ನಿನ್ನಂತವನೇ 3ನೇ ಸಲಹೆ ಯಾಕೆ? ಈ 2ನೇ ಸರಿಯಾಗಿ ನೆನ್ಕೊಂಡು ಜೀವನ ನಡೆಸು ಸಾಕು ಅಂತ ಹಾರ್ಬಿತ್ತು. ಇದು ಒಂದು ಪಕ್ಷಿ ಸಲಹೆ ಕಥೆಯಲ್ಲಿ ಬಂದದ್ದಲ್ಲ ಸ್ನೇಹಿತರೆ. ಆ ಪಕ್ಷಿ 2 ಸಲಹೆಗಳು ನಮಗೂ ಪ್ರಯೋಜನಕಾರಿಯಾದದ್ದು. ನಮ್ಮೆಲ್ಲರ ಜೀವನ ತಿರುಗಿ ನೋಡಿದ್ರೆ ನಮ್ಮ ಆಯುಷ್ಯದ ಕಾಲವನ್ನ ಆಗಿ ಹೋದದ್ದಕ್ಕೆ ಕೊರಗಿ ನಷ್ಟ ಮಾಡ್ಕೊಂಡಿದ್ದೇವೆ. ಆಗಿ ಹೋದದ್ದನ್ನು ಬದಲಾಯಿಸಕ್ ಆಗೋದಿಲ್ಲಲ್ಲ, ಆದ್ರೆ ಕೊರಗೋ ಸಮಯ ಏನಾದ್ರೂ ಉಳಿಸಬಹುದಲ್ಲ. ದಯವಿಟ್ಟು ಗಮನಿಸಿ, ಯಾವುದೋ ಆಗೋಗಿದೆ 20 ವರ್ಷದಿಂದ ನೆನ್ಸ್ಕೋತೀವಿ, ಅದ್ ಮಾಡಬಾರ್ದಾಗಿತ್ತು ನಾನು ಅವತ್ತು, ಹಾಗಾದ ತಪ್ಪಾಯ್ತು, ಸರಿ ಆಯ್ತಲ್ಲ. ಅವಾಗ ಆ ತಪ್ಪಾದದ ಅನುಭವಕ್ಕೆ ಸೇರಿಸ್ಕೊಂಡು ಮುಂದೆ ಅಂತ ತಪ್ಪಾಗ್ಲಾರದನ್ನು ಕಂಡ್ಕೊಬೇಕೇ ವಿನ ಅದನ್ನೇ ಕೊರ್ಕೊಂಡು ಕೂತ್ಕೊಂಡ್ರು ಏನು? ನನ್ನ ನೆನಪಿದೆ, ನಮ್ಮ ಮನೆ ಹತ್ರ ಗಂಡ ಹೆಂಡತಿ ಜಗಳಾಡೋಕ್ ಕಾರಣ ಏನು ಗೊತ್ತಾ? ಇವ್ರ ಮದುವೆ 70 ವರ್ಷದ ಹಿಂದೆ ಆದದ್ದು. ಗಂಡ ಈಗಾದ್ರೂ ಹೆಂಡತಿ ಹೇಳು, ನಿಮ್ ಮದುವೆಯಲ್ಲಿ ನಿಮ್ಮಪ್ಪ ಒಂದು ವಾಚ್ ಕೊಡಿಸ್ಲಿಲ್ಲ. ಅಯ್ಯೋ ಕರ್ಮವೇ, 70 ವರ್ಷದಿಂದ ವಾಚ್ ಕೊಡಿಸಿಲ್ಲ ಮತ್ತೆ 70 ವರ್ಷನೂ ಕೊರ್ಕೊಂಡಿರೋದ? ಅದಕ್ಕೆ ಹೇಳ್ತೀನಿ ನಾನು, ಪಕ್ಷಿ ಹೇಳಿದ ಮಾತು ಬಹಳ ಸತ್ಯ ಸ್ನೇಹಿತರೆ. ಆಗಿ ಹೋದದ್ರ ಬಗ್ಗೆ ತಲೆ ಕೆಡಿಸ್ಕೊಂಡ್ ಪ್ರಯೋಜನ ಇಲ್ಲ. ಕೆಡಿಸ್ಕೊಂಡ್ರೆ ನನ್ನ ಇವತ್ತಿನ ವರ್ತಮಾನ ಮತ್ತು ಮುಂದಿನ ಭವಿಷ್ಯ ಕೂಡ ಹಾಳಾಗೋಗ್ತದೆ. ಇನ್ನೊಂದು ಮಾತಾ ಪಕ್ಷಿ ಹೇಳಿದ್ದು, ಎಷ್ಟೋ ಬಾರಿ ನನ್ನ ಅನುಭವವನ್ನ ಮೀರಿದಂತ ಆಧಾರ ರಹಿತ ಮಾತುಗಳಿಗೆ ತುಂಬಾ ಬೆಲೆ ಕೊಟ್ಟು ಒದ್ದಾಡಿದ್ದಿಲ್ವಾ ನಾವು? ನಮ್ಮ ಅನುಭವಕ್ಕೆ ಬಂದಿಲ್ಲ ಅದು ಯಾರ್ದು ಹೇಳಿದ ಮಾತು ಕೇಳ್ಕೊಂಡು ಮಾಡಿದೀವಿ. ಎಷ್ಟೋ ಜನ ಹೇಳ್ತಾರೆ, ನಿನ್ನ ಹಣ ಡಬಲ್ ಆಗುತ್ತೆ, ಕೊಡು ಹಾಕು ಬರ್ತದೆ ಅಂತ. ಆಗೋದಲ್ಲ, ಅದೆಲ್ಲ ನಂಬುತ್ತೇವೆ. ನಮ್ಮ ಅನುಭವಕ್ಕೆ ಮೀರದಂತ ಮಾತುಗಳನ್ನು ನಂಬುತ್ತೇವೆ, ಆಧಾರ ರಹಿತ ಮಾತುಗಳನ್ನು ನಂಬುತ್ತೇವೆ. ಅದರಿಂದ ಇವೆರಡು ನಮ್ಮ ಜೀವನದಲ್ಲಿ ಸರಿಯಾಗಿದ್ರೆ ನಮ್ಮ ಪಕ್ಷಿ 3ನೇ ಸಲಹೆ ನಮಗೆ ಬೇಕಾಗಿಲ್ಲ. ಮೊದಲನೇದ್ದು, ಆಗಿ ಹೋದದ್ರ ಬಗ್ಗೆ ಕೊರಗು ಬೇಡ, ಕೊರಗಿನಿಂದ ಸಂತೋಷ ಸಿಗಲ್ಲ. 2ನೇದ್ದು, ಯಾವ ವಿಷಯ ನನ್ನ ಅನುಭವಕ್ಕೆ ಮೀರಿದೆಯೋ, ಆಧಾರ ರಹಿತವಾಗಿದೆಯೋ ಅದಕ್ಕೆ ಬೆಲೆ ಕೊಟ್ಟು ಒದ್ದಾಡೋದು ಬೇಡ.